ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಥರ ಬೇಜಾರಾಯ್ತು, ಹೀಗೆಲ್ಲ ಆಯ್ತಲ್ಲ ಅಂತ. ಅವಳು ನಂಬಿಕೆ ಕಳ್ಕೊಂಡ್ಲು, ನಾನು ಒಬ್ಬ ವ್ಯಕ್ತಿನ ಕಳ್ಕೊಂಡೆ. ನಿಮ್ಗೇನು ಅನ್ನಿಸ್ತಾ ಇಲ್ವಾ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ಲು ಅಂತ? ಅನ್ನಿಸ್ತದೆ. ಅವಳು ಹಾಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿದ್ಲು. ಆದರೆ ಅವಳು ಏನೋ ಹೇಳೋದಕ್ಕೆ ಬಂದಾಗ ನಾವು ಅದನ್ನು ಕೇಳಬೇಕಿತ್ತು, ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ಐ ಮೀನ್, ಗಲ್ ಶಿಕ್ಷೆ ಆದವ್ರಿಗೆ ಕೊನೆ ಆಸೆ ಏನು ಅಂತ ಹೇಳ್ಕೊಳಕ್ಕೆ ಅವಕಾಶ ಕೊಡ್ತಾರೆ. ಅಂಥದ್ರಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡದೇ ಇರೋ ಅಂಥದ್ದು ದೊಡ್ಡ ತಪ್ಪು ಸುಧಾ ಏನೂ ಮಾಡಿಲ್ವಲ್ಲ. ಅವಳ ಹತ್ರ ನಾವು ಯಾಕೆ ಮಾತಾಡಬೇಕು ಭೂಮಿಕಾ? ಇಷ್ಟೆಲ್ಲ ಆದಮೇಲೆ ಇಷ್ಟಕ್ಕೆ ಅವಳ ಹತ್ರ ಮಾತಾಡೋಕ್ಕೆ ಏನು ಉಳಿದಿದೆ? ಹೆಚ್ಚು ಅಂದರೆ ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಇನ್ನೋಸೆಂಟು ಅಂತ ಹೇಳ್ಕೊತಾ ಇದ್ದು. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಇದನ್ನೆಲ್ಲ ಕೇಳಿಸ್ಕೋಬೇಕಾಗಿತ್ತ ನಾವು? ಅವಳು ಇನ್ನೇನೋ ಹೇಳೋದು, ನಮಗೆ ಕೋಪ ಬರೋದು, ಮನ್ಸು ಕೆಡೋದು, ಸುಮ್ಮನೆ ಅನ್ವಾಂಟೆಡ್ ಕಾನ್ವರ್ಸೇಷನ್ಸ್ ನಡೀತಾ ಇತ್ತು. ಹಾಗೆಲ್ಲ ಆಗೋದಕ್ಕಿಂತ ಅವಳು ಮಾತಾಡದೇ ಇದ್ದಿದ್ದೇ ಒಳ್ಳೇದಾಯ್ತು. ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ. ಕೋಪನೇ ಒಂದು ನೆಗೆಟಿವ್ ಎಮೋಷನು. ಕೋಪದಲ್ಲಿ ನಾವು ಏನೇ ಯೋಚನೆ ಮಾಡಿದ್ರು ಅದು ನೆಗೆಟಿವ್ ಆಗೇ ಇರುತ್ತೆ. ಏನಾದರೂ ಪಾಸಿಟಿವ್ ಇದ್ದರೂ ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಕೋಪ ನಮ್ಮವ್ರ ತಮ್ಮವ್ರನ್ನ ಮರ್ಸೋ ಹಾಗೆ ಮಾಡಿಬಿಡುತ್ತೆ. ಎದುರುಗಡೆ ನಮ್ಮವರಿದ್ರು ಶತ್ರುಗಳ ಥರ ಕಾಣ್ತಾರೆ. ಅಲ್ಲ, ನೀವು ಯಾಕೆ ಅವಳನ್ನ ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಸತ್ಯ ಏನು ಅಂತ ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಲ್ಲ, ನಿಮಗೂ ಗೊತ್ತಲ್ಲ. ಆದರೂ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅವಳು ಒಳ್ಳೆಯವಳು, ಅಮಾಯಕಳು ಅನ್ನೋ ಥರ ನೀವು ಅವಳ ಪರ ವಹಿಸ್ಕೊಂಡು ಯಾಕೆ ಮಾತಾಡ್ತಾ ಇದ್ದೀರಾ? ನನಗಂತೂ ಅರ್ಥ ಆಗ್ತಿಲ್ಲ. ಇಲ್ಲ, ನಾನು ಸುಧಾ ಪರವಾಗಿ ಮಾತಾಡ್ತಿಲ್ಲ, ಸಂಬಂಧದ ಪರವಾಗಿ ಮಾತಾಡ್ತಿದ್ದೀನಿ. ಅವಳಿಗೂ ನಮ್ಮ ಮಧ್ಯದಲ್ಲಿ ಒಂದು ಸಂಬಂಧ ಇದೆಯಲ್ಲ, ಅದನ್ನು ವಹಿಸ್ಕೊಂಡು ಮಾತಾಡ್ತಿದ್ದೆ. ಮಾತಾಡೋಕ್ಕೆ ಅವಕಾಶ ಕೊಡಬೇಕಿತ್ತು ಅಂತ ಹೇಳ್ತಿದ್ದೆ ಅಷ್ಟೆ. ಹೋಗ್ಲಿ ಬಿಡಿ. ಇತ್ತೀಚೆಗೆ ಮನೇಲಿ ಯಾಕೋ ಯಾವುದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತದೆ. ನಾಳೆ ದೇವಸ್ಥಾನಕ್ಕೆ ಹೋಗ್ಬರೋಣವಾ? ದೇವಸ್ಥಾನಕ್ಕ? ಹಾಂ, ನನಗೆ ಯಾಕೆ ಮೂಡಿಲ್ಲ, ಇನ್ಯಾವತ್ತಾದ್ರೂ. ಮೂಡ್ ಸರಿ ಹೋಗೋದಕ್ಕೆ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಾ. ಪ್ಲೀಸ್ ಹೋಗೋಣ. ಇಲ್ಲ, ನೀವು ಹೋಗಿ ಬನ್ನಿ. ಗೌತಮ್ ಅವರೇ, ಪ್ಲೀಸ್, ನಾನು ಹೋಗಬೇಕು ಅಂತಿದ್ದೀನಿ, ನೀವು ಬನ್ನಿ ನನಗೋಸ್ಕರ ಪ್ಲೀಸ್. ಸರಿ, ಹೋಗೋಣ ಬಿಡಿ. ಥ್ಯಾಂಕ್ ಯು. ಮಾಮ್, ಡೋಂಟ್ ವರಿ, ಐ ಹ್ಯಾಂಡಲ್. ಎಲ್ಲ ಎದುರು ಸಿಕ್ಕೇ ಸಿಗ್ತಾರೆ. ಸಿಸ್ಟರ್, ನೀನು ಯಾಕೆ ಇಷ್ಟೊಂದು ವರ್ರಿ ಮಾಡ್ಕೋತಿದ್ಯ? ಹಳೆ ಮೈಂಗೆ ವಯಸ್ಸಾಯ್ತಲ್ಲ, ನೋಡ್ಕೋತಾನೆ ಅವ. ನೀನು ಹಾಯಾಗಿರು. ಅವ್ನು ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ಆದರೆ ನನಗೆ ಕಾಡ್ತಾ ಇರೋದು ಅದಲ್ಲ. ಮತ್ತೇನು? ಅವಳು ಗೌತಮ್ ಹತ್ರ ಏನೋ ಹೇಳಬೇಕು ಅಂತ ಬಂದ್ಲು, ಆದರೆ ಅದಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ. ಏನಿರ್ಬೋದು? ಆ ಸುಧಾಗೇನಾದರೂ ತಾನೇ ಗೌತಮ್ ತಂಗಿ ಅಂತ ಗೊತ್ತಾಗಿರ್ಬೋದಾ? ಅಕಸ್ಮಾತ್ ಏನಾದರೂ ಗೊತ್ತಾಗಿದ್ರೆ ನಮ್ಮ ಕತೆ ಅಷ್ಟೇ. ಈ ವಿಷಯ ಏನಾದರೂ ಗೌತಮ್ ಹತ್ರ ಹೇಳಿ ಭಾಗ್ಯ ಬದುಕಿರೋ ವಿಷಯ ಗೌತಮ್ಗೆ ಏನಾದರೂ ಗೊತ್ತಾದ್ರೆ ಮುಗೀತು ನಮ್ಮ ಕತೆ. ಸಿಸ್ಟರ್, ನಾನು ಆಗಲೇ ಹೇಳಿಲ್ವಾ ಅಂಥದ್ದೇನು ಆಗಲ್ಲ ಅಂತ? ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲದೆ ನನ್ನ ತಲೆಗೂ ಹುಳ ಬಿಟ್ಬಿಟ್ಟಿದೆಯಪ್ಪ. ಈಗ ತಾನೇ ಕಿಕ್ಕೇರ್ತಾ ಇದೆಯಪ್ಪ, ಅದ್ರ ಬಗ್ಗೆ ನೀನು ಕಿರಿಕ್ ಮಾಡ್ತೀನಿ. ಏನು ನಿನ್ನ ಮಾತಿನ ಅರ್ಥ ಹೇಳು? ನಾವು ಮನೆಯಿಂದ ಆಚೆ ಹಾಕಿರೋ ನಾಟಕದ ಕಂಪನಿ ಆಕ್ಟ್ರೆಸ್ಗಳು ಮತ್ತೆ ಈ ಮನೆಗೆ ಎಂಟ್ರಿ ಕೊಟ್ಟು ನಮ್ಮನ್ನ ಮನೆಯಿಂದ ಹೊರಗಾಕ್ತಾರೆ ಅಂತ ಭಯನ? ಮಾಮ್ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನಾನು ಅಬ್ಸರ್ವ್ ಮಾಡಿದೆ. ಇನ್ಸಿಡೆಂಟ್ ಎಲ್ಲ ನಡೆದ ಮೇಲೆ ಎಲ್ಲರೂ ಮನೆ ಒಳಗಡೆ ಬಂದ್ವಿ, ಆದರೆ ಭೂಮಿಕಾ ಮಾತ್ರ ಸುಧುನ ಹತ್ರ ಹೋದ್ಲು. ಈಗ ಕಾಡ್ತಿರೋ ಪ್ರಶ್ನೆ ಏನು ಅಂತಂದ್ರೆ, ಬಿಗ್ ಬ್ರೋ ಹತ್ರ ಹೇಳ್ಬೇಕಾಗಿರೋ ವಿಷಯನ ಸುಧಾ ಏನಾದ್ರೂ ಭೂಮಿಕನ ಹತ್ರ ಹೇಳಿರ್ಬೋದಾ? ಆದ್ರೆ ಮಾಮ್, ಒಂದು ವೇಳೆ ಸುಧಾ ಭೂಮಿಕಾ ಹತ್ರ ಏನಾದ್ರೂ ಹೇಳಿದ್ರು ಅದು ನೀನ್ ಅನ್ಕೊಂಡಿರೋ ವಿಚಾರ ಅಂತೂ ಖಂಡಿತ ಆಗಿರೋದಿಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಆ ವಿಚಾರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಹಬ್ಬದ ಪ್ರಿಪರೇಷನ್ ಶುರು ಆಗೋಗಿರೋದು. ಏನಾಳಿ ಮಯ್ಯ, ನೀನು ಕ್ರಿಮಿನಾಶಕನ ನನ್ನ ತಲೆ ಒಳಗಡೆ ಪಂಪ್ ಮಾಡ್ತಿದ್ಯಲ್ಲೋ? ದಯವಿಟ್ಟು ಸುಮ್ಮನಿದ್ಬಿಡು ಮಾಮ್ಸ್, ಬಾಯ್ ಮುಚ್ಚು. ಮಾಮ್, ಯು ಡೂ ಒನ್ ಥಿಂಗ್, ಸ್ಟ್ರೈಟ್ ಆಗಿ ಭೂಮಿಕಾ ಹತ್ರ ಹೋಗು. ಸುಧಾ ಅವ್ರ ಅಮ್ಮನ ಕರ್ಕೊಂಡು ಎಲ್ಲ ಹೋಗಿರ್ಬೋದು ಭೂಮಿಕಾ ಅಂತ ಸುಮ್ಮನೆ ಒಂದು ಕ್ವಶನ್ ಶೂಟ್ ಮಾಡು.
ಭೂಮಿಕಾ ಅದಕ್ಕೆ ಕಾನ್ಫಿಡೆಂಟ್ ಆಗಿ ಏನಾದರೂ ಒಂದು ಉತ್ತರ ಗೊತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಕೆ, ಬಟ್ ಅವಳೇನಾದ್ರು ತಡಬಡಾಯಿಸಿದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಈ ಭೂಮಿಕಾ ಸುಮ್ಮನೆ ಕುತ್ಕೊಳ್ಳೋ ಕ್ಯಾರೆಕ್ಟ್ರೇ ಅಲ್ಲ, ಏನಾದರೂ ತರಲೆ ಮಾಡ್ತಾನೆ ಇರ್ತಾಳೆ. ಸೊ ಅಲ್ಲಿ ಭೂಮಿಕಾ ಅನ್ನೋ ಮೀನು ರೆಡಿ ಇದೆ, ಹೋಗಿ ಗಾಳ ಹಾಕು. ಭೂಮಿಕಾ, ಗೌತಮಲ್ಲಿ ಅವ್ರ ಕೆಳಗೆ ಲಾನಲ್ಲಿ ಇದ್ದಾರತ್ತೆ. ಓ, ಅಂದಹಾಗೆ ಅವರೆಲ್ಲ ಎಲ್ಲೋದ್ರು? ಯಾರು? ಅದೇ ಸುಧಾ, ಅವಳ ತಾಯಿ ಮತ್ತೆ ಅವಳ ಮಗಳು ಎಲ್ಲೋದ್ರು? ಅತ್ತೆ ಈಗಲೇ ಏನು ಹೇಳೋದು ಬೇಡ, ಸರ್ಪ್ರೈಸ್ ಕೊಡೋಣ. ಅದೇ ಅತ್ತೆ, ಅವರು ನಮ್ಮ ಮನೆ ಬಿಟ್ಟು ಹೋಗೋಕ್ಕೆ ನಾವೇ ಅಲ್ವಾ ಹೇಳಿದ್ದು, ಸೊ ಅವ್ರು ಹೋದ್ರು. ಅದೇ ಹೋದವರು ಎಲ್ಲಿ ಹೋದ್ರು ಅಂತ. ಯಾಕತ್ತೆ? ನೋಡು ಭೂಮಿಕಾ, ಅವರು ನಮ್ಮನ್ನೇ ಬಿಟ್ಟು ಹೋಗಿರ್ಬೋದು, ಹಾಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡೋದ? ನಮಗೆ ಮೋಸ ಮಾಡಿದಾಗೆ ಬೇರೆ ಯಾರಿಗೂ ಮೋಸ ಮಾಡಬಾರ್ದಲ್ವಾ? ಅದಕ್ಕೆ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಹೋಗ್ಲಿ ಬಿಡಿಯತ್ತೆ, ಹೋದವ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಆದರೂ ಅವ್ರನ್ನ ಹಾಗೆಲ್ಲ ಬಿಡೋಕ್ಕಾಗಲ್ಲ. ಅವ್ರ ಮೇಲೆ ಅಷ್ಟು ಕೋಪ ಇದೆ, ಬೇಜಾರಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಾನಾ? ಹೇಗತ್ತೆ? ನೀನು ಅವಳಿಗೆ ಅಯ್ಯೋ ಪಾಪ ಅಂದೆ, ಹತ್ರ ಬಿಟ್ಕೊಂಡೆ, ಅದನ್ನು ಅವಳ ಅಡ್ವಾಂಟೇಜಾಗಿ ತಗೊಂಡ್ಲು. ನಮ್ಮ ನಂಬಿಕೆನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ಲು. ಆ ಧೈರ್ಯದಿಂದನೇ ಅವಳ ಫೈಲು ಕದ್ದಿದ್ದು, ಅವಳಿಂದ ಟೆಂಡರು ಮಿಸ್ ಆಗಿದ್ದು. ನೀನು ಮಾಡಿರೋ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ನಿನಗೆ ಹುಷಾರಿಲ್ಲ ಅಂತ ತಾನೆ ಅವಳು ಈ ಮನೆಗೆ ಎಂಟ್ರಿ ಕೊಟ್ಟಿದ್ದು. ನಿನಗೆ ಹುಷಾರಾಗಿದ್ದ ತಕ್ಷಣ ಅವಳನ್ನ ಈ ಮನೆಯಿಂದ ಹೊರಗಾಕಬೇಕಾಗಿತ್ತು. ಆಗ ಈ ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ. ಈಗ ನೋಡು, ಆ ಒಂದು ಮಿಸ್ಟೇಕಿಂದ ನಾವೆಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಅಂತ. ಗೌತಮ್ದು ಅಷ್ಟೇ ಮಿಸ್ಟೇಕ್ ಇದೆ. ಅವನು ಅವಳನ್ನ ತುಂಬ ನಂಬಿಟ್ಟ. ನಂಬಬೇಕು ನಿಜ, ಆದರೆ ಈ ರೀತಿ ಅತಿಯಾಗಿ ಯಾರನ್ನೂ ನಂಬಾರ್ದು. ಹೋಗ್ಲಿ ಬಿಡಿಯತ್ತೆ, ಈಗ ಆಗೋಗಿರೋದ್ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಸರಿ ಬಿಡು. ಅವ್ರು ಎಲ್ಲಿ ಹೋದ್ರು ನಿನ್ನ ಹತ್ರ ಹೇಳಿರ್ಬೇಕಲ್ವಾ? ಇಲ್ಲ ಅತ್ತೆ, ಆಟೋ ಹತ್ತಿಸ್ದೆ ಅಷ್ಟೇ, ಎಲ್ಲಿ ಹೋಗಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮೀ. ಆಟೋ ಹತ್ತಿ ಕಳಿಸಿದ್ಲ ಅಂದ್ರೆ ಇವಳು ಭಾಗ್ಯನ ನೋಡ್ಬಿಟ್ಲಾ? ಆದ್ರೆ ಇವಳು ಮಾತಾಡೋ ರೀತಿ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ. ಏನ್ ಕತೆ ಒಂದು ಅರ್ಥ ಆಗ್ತಾ ಇಲ್ಲ. ಆನಂದ್, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಮೊದಲದ್ರಿಂದ ಆಚೆ ಬಾ. ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯೋಚನೆ ಮಾಡಿದೆ ಹೇಗಿರಲಿ ಅಪರ್ಣ, ಆಗಿರೋದನ್ನು ಕಡಿಮೆ ಶಾಖ. ನನ್ನ ಲೈಫಲ್ಲಿ ಇಂಥ ಶಾಕ್ ಯಾವತ್ತೂ ಆಗಿರಲಿಲ್ಲ. ಬರ್ಸಿಡ್ಲು ಬಡ್ದಂಗೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಜೀವನದಲ್ಲಿ ಎಲ್ಲರ ಮೇಲೂ ನಂಬಿಕೆ ಅನ್ನೋದೇ ಹೊರಟೋಗ್ತಾ ಇದೆ. ಆನಂದ್, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಅದರಿಂದ ಮನ್ಸು ಕೆಡುತ್ತೆ ಹೊರತು ಇನ್ನೇನು ಪ್ರಯೋಜನ ಇಲ್ಲ. ಮಾಡಿರೋ ತಪ್ಪು ಅವಳು, ನಾವಿಲ್ಲಿ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಕಾ? ಅಲ್ಲ ಆನಂದ್, ಅವಳು ತಪ್ಪು ಮಾಡಿ ನಾವಿಲ್ಲಿ ಶಿಕ್ಷೆ ಅನುಭವಿಸ್ಬೇಕು. ಚೆನ್ನಾಗಿದೆ ಅಲ್ಲ? ನೋಡು, ಆಗಿರೋದನ್ನ ಬಿಟ್ಬಿಡು. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಭೂಮಿಕಾ ಹೇಳಿದ್ಲಲ್ಲ ತುಲಾಭಾರ ಅಂತ, ಅದ್ರ ಬಗ್ಗೆ ಯೋಚನೆ ಮಾಡಿ ವ್ಯವಸ್ಥೆ ಮಾಡು. ಇಲ್ಲ ಅಪರ್ಣ, ಅದಕ್ಕೆ ಫೋನ್ ಮಾಡಿದಾಗ ಇಲ್ಲ ಅನ್ನಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಹ್ಞೂ ಅಂದೆ. ಆದರೆ ಆ ಥರ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಕನ್ವಿನ್ಸಿಂಗ್ ಆಗಿಲ್ಲ. ಅವಳು ಮೋಸ ಮಾಡಿದ್ದಾಳೆ, ಅದು ನಮಗೆ ಗೊತ್ತಾಗಿದೆ. ಆದರೂ ಇವ್ರಿಗೆ ಅವಳ ಮೇಲೆ ಅದು ಏನು ಅನ್ಕೊಂಪನೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಬ್ರು ಇಂಥವ್ರು ಅಂತ ಗೊತ್ತಾದ ತಕ್ಷಣ ಅವ್ರನ್ನ ದೂರ ಇಟ್ಬಿಡ್ಬೇಕು. ಆದರೆ ಅದಕ್ಕೆ ಅವಳು ಕಸ ಅಂತ ಗೊತ್ತಿದ್ದು ಸೀದಾ ಕರ್ಕೊಂಡು ಮನೇಲಿ ಇಟ್ಕೋತಾ ಇದ್ದಾರೆ. ಅದಕ್ಕೆ ತುಂಬ ಒಳ್ಳೆಯವರಾಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಇಂಥ ಸಿಚುವೇಷನಲ್ಲಿ ಈ ಥರ ಸರಿಯಲ್ಲ ಅನ್ನಿಸ್ತಾ ಇದೆ ನನಗೆ. ಆನಂದ್, ನೀನೀಗ ಭೂಮಿಕಾಗೆ ಮಾತು ಕೊಟ್ಟಾಗಿದೆ. ಅದು ಅಲ್ಲದೆ ಭೂಮಿಕಾ ಏನೇ ಹೇಳಿದ್ರು ಅದರಿಂದ ಬಲವಾದ ಕಾರಣ ಇದ್ದೇ ಇರುತ್ತೆ. ನನಗಂತೂ ಅವಳ ಮೇಲೆ ನಂಬಿಕೆ ಇದೆ. ಯಾರು ಬೇಕಾದ್ರೂ ತಪ್ಪು ಮಾಡ್ಬೋದು, ಆದರೆ ಭೂಮಿಕಾ ಮಾತ್ರ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳಷ್ಟು ಮೆಚುರಿಟಿ ಇರೋರನ್ನ ನಾನು ನೋಡೇ ಇಲ್ಲ. ಅವಳು ಟೀಚರ್ ಅಲ್ವಾ, ತುಂಬಾ ತಿಳುವಳಿಕೆ ಇದೆ. ಅವಳಿಂದ ತಿಳ್ಕೊಳ್ಳೋವಂಥ ವಿಷಯಗಳು ತುಂಬಾ ಇದೆ. ಅವಳು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಹೇಗೂ ನಾಳೆ ಏನು ಅಂತ ಗೊತ್ತಾಗುತ್ತಲ್ವಾ? ಬಿಡು, ಯೋಚನೆ ಮಾಡಬೇಡ.
ಏನು ಗೊತ್ತಾಗುತ್ತೋ ಏನೋ. ಆನಂದ್, ಈಗ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಆ ದೇವಸ್ಥಾನದವ್ರಿಗೆ ಫೋನ್ ಮಾಡಿ ಅದೇನು ವ್ಯವಸ್ಥೆ ಮಾಡಿಸು. ಅಲ್ಲ ಪರ್ಣ, ಆನಂದ್ ಪ್ಲೀಸ್ ಪ್ಲೀಸ್ ಮಾಡಿ. ಮಾಮ್, ಯಾಕೆ ಮಾಮ್ ಈಗ ಕೂತಿದ್ಯಾ? ಏನು ಮಾತಾಡ್ತಿಲ್ಲ? ಮಾತಾಡ್ಸದ್ಯಾ ಭೂಮಿಕನ? ಏನಂದ್ಲು? ಏನು ಕತೆ? ಅವಳಿಗೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ವಂತೆ, ಆದರೆ ಇವಳೇ ಆಟೋ ಹಚ್ಚಿ ಬಂದಿದ್ದಾಳೆ. ಅವಳು ಆಟೋ ಹಚ್ಚಕ್ಕೆ ಹೋದ್ಲಂತೆ, ಎಲ್ಲಿಗೆ ಹೋದ್ರದ್ದು ಗೊತ್ತಿಲ್ವಂತೆ. ಇದಂಗೆ ಸಿಸ್ಟರ್, ಆಟೋ ಹಚ್ಚಕ್ಕೆ ಹೋದವಳಿಗೆ ಎಲ್ಲಿ ಹೋದ್ರದ್ದು ಗೊತ್ತಾಗಲ್ವಾ? ಅಣ್ಣ, ನನ್ನ ಪ್ರಶ್ನೆ ಅದಲ್ಲ. ಭೂಮಿಕಾ ಭಾಗ್ಯನ ಆಟೋ ಹಚ್ಚಿ ಬಂದಿದ್ದಾಳೆ ಅಂತಂದರೆ ಅವಳು ಭಾಗ್ಯ ಮುಖ ನೋಡಿರ್ಬೇಕಲ್ವಾ? ಮತ್ತೆ ಹೇಗನ ಅವಳು ಸುಮ್ಮನೆ ವಾಪಸ್ ಬಂದ್ಲು? ಅದು ಅಲ್ಲದೆ ಅವಳನ್ನ ನೋಡಿದಾಳೆ ಅಂತಂದರೆ ನನ್ನ ಹತ್ರ ನಾರ್ಮಲ್ ಆಗೇ ಇದ್ಲು, ಏನಾದರೂ ಚೇಂಜ್ ಕಾಣಿಸ್ಬೇಕಲ್ವಾ? ಈ ವಿಷಯ ಅವಳು ಗೌತಮ್ ಹತ್ರ ಹೇಳಿರ್ಬೇಕಲ್ವಾ? ಅಂಥದ್ದೇನೂ ಆಗಿಲ್ಲ. ಅದೇ ನನಗೆ ಕನ್ಫ್ಯೂಷನ್. ಅಣ್ಣ, ಅವಳು ಭಾಗ್ಯನ ನೋಡಿದಾಳೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋಗ್ತಾ ಇದೆ. ಹೌದಲ್ಲ ಸಿಸ್ಟರ್, ಅವಳು ಅಲ್ಲಿಗೆ ಹೋಗಿದ್ದಾಳೆ ಅಂದರೆ ಭಾಗ್ಯ ನೋಡಿರ್ಬೇಕು. ಭಾಗ್ಯ ನೋಡಿರ್ಬೇಕಂದ್ರೆ ಇಲ್ಲಿ ಬಂದು ಹೇಳಿರ್ಬೇಕು. ಹಂಗೂ ಇಲ್ಲ ಹಿಂಗೂ ಇಲ್ಲ, ನಿನ್ನಂಗೆ ಆಗಕ್ಕೆ ಸಾಧ್ಯ ಇದೆ? ಅಯ್ಯೋದೇವ್ರೆ, ತುಂಬ ಕಾಂಪ್ಲಿಕೇಟೆಡ್ ಆದ ಕೇಸ್ ಇದು. ನನಗೆ ಅರ್ಜೆಂಟಾಗಿ ಒಂದು ಪೆಗ್ ಎಣ್ಣೆ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ತಲೆಗೆ ಹುಳ ಅಲ್ಲ, ದೊಡ್ಡ ಹೆಬ್ಬಾಳ ಬಿಟ್ಕೊಂಡಾಗಿದೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗಲ್ವಲ್ಲ ಸಿಸ್ಟರ್? ಹಾಗಾದ್ರೆ ಏನಾಗಿರ್ಬೋದು ಅಂತ ಹೇಳ್ತಿದ್ಯಾ ನೀನು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಜೈ. ಹೀಗಾಗಿರ್ಬೋದು. ಅವಳ ಮನೆಗೆ ತಿತ್ತಿಗೆ ಬಂದಾಗ ಮುಖಕ್ಕೆ ಮುಸ್ಕಾಕೊಂಡಿದ್ಲು. ಇವತ್ತು ಅವಳು ಹೋಗ್ಬೇಕಾದ್ರೆ ಮುಖಕ್ಕೆ ಮುಸ್ಕಾಕೊಂಡಿರ್ಬೋದಲ್ವಾ? ಮೊದಲೇ ರೋಗದ ಗುಂಡಿ ಅವಳು, ಅದಕ್ಕೆ ಮುಸ್ಕಾಕೊಂಡು ಬಂದಿದ್ದು. ಭೂಮಿಕಾ ಅದಕ್ಕೆ ಅವಳ ಮುಖ ನೋಡಿಲ್ಲ. 100% ಇದೇ ಆಗಿರತ್ತೆ. ಹೌದು ಮಾಮ್, ನೀನು ಹೇಳಿದ್ದು ಕರೆಕ್ಟು. ಹೀಗೆ ಆಗಿರುತ್ತೆ. ಅದಕ್ಕೆ ಭೂಮಿಕಾಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ. ಕರೆಕ್ಟ್ ಕಣಾಳಿಮೆ, ಕರೆಕ್ಟ್. ನೀನು ಹೇಳೋದು ಸರಿ, ನನ್ನ ಡಿಯರ್ ಸಿಸ್ಟರ್ ಹೇಳೋದು ಸರಿ. ಐ ಆಮ್ ಪರ್ಫೆಕ್ಟ್. ಬೆಳಗ್ಗೆ ಗೌತಮನ್ನ ರೆಡಿ ಮಾಡಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ? ಓಹೋ, ಏನೋ ಹಿಕ್ಮತ್ ನಡೀತಾ ಇದೆ. ಇದರ ಸಿಸ್ಟರ್ಗೆ ಹೇಳಲೇಬೇಕು. ಪಾರ್ಟಿ ತಾನೆ, ಇನ್ನೂ ಟೈಮ್ ಇದೆ. ನಾ ಹೇಳ್ತೀನಿ, ಪ್ಲಾನ್ ಮಾಡೋಣ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್, ನಾ ಕಾಲ್ ಬ್ಯಾಕ್ ಮಾಡ್ತೀನಿ. ಹಾಂ, ಏನಣ್ಣ, ಏನಾಯ್ತು? ಸಿಸ್ಟರ್, ನೀನು ಭೂಮಿಕನ ಮೇಲೆ ಡೌಟ್ ಪಟ್ಟಿದ್ಯಲ್ಲ, ಭಾಗ್ಯ ನೋಡಿರ್ಬೋದು ಅಂತ. ಹಾಂ, ಅದು ನಿಜ ಆಗ್ತಾ ಇದೆ. ಈಗ ಅಂಥದ್ದು ಏನಾಯ್ತಣ್ಣ? ಸಿಸ್ಟರ್, ಆ ಪೂರ್ಣಾಸ್, ಭೂಮಿಕಾ ಮತ್ತೆ ಗೌತಮ್ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಬೆಳ್ಳಂ ಬೆಳಿಗ್ಗೆಲ್ಲ ಹೋಗ್ತಿದ್ದಾರೆ. ಇದ್ರ ಹಿಂದಿನ ಮರ್ಮ ಏನಿರ್ಬೋದು ಸಿಸ್ಟರ್? ನಿನ್ನೆ ಬಾಕಿ ಆಟೋ ಹತ್ತಿ ಹೋಗ್ತು ಅಂತ ಹೇಳಿದೆಯಲ್ಲ, ಭೂಮಿಕಾ ಖಂಡಿತ ಅವಳನ್ನು ನೋಡಿರ್ತಾಳೆ. ಆದ್ರೆ ನಿನ್ನೆದ್ರಿಗೆ ತೋರಿಸ್ಕೊಂಡಿಲ್ಲ ಅನ್ಸುತ್ತೆ. ಅವಳು ತುಂಬಾ ಚಾಲಾಕಿ ಇದ್ದಾಳೆ. ಈ ವಿಷಯನ ಗೌತಮ್ ಹತ್ರ ಹೇಳಿ ಆ ಭಾಗ್ಯ ನೋಡ್ಲಿಕ್ಕೆ ಅಂತಲೇ ಹೋಗಿದ್ರೆ ಅಮ್ಮ ಮಗ ಒಂದಾಗ್ಬಿಟ್ರೆ ಆಗೇನು ಮಾಡುತ್ತೆ? ನೀನು ಹೇಳೋ ಥರ ಏನಾದರೂ ಆದರೆ ಏನಣ್ಣ ಮಾಡೋದು? ನನಗೂ ಏನು ಹೊಳಿತಾ ಇಲ್ಲ. ಅದೇ ದೊಡ್ಡ ಆತಂಕಕ್ಕೆ ಕಾರಣ ಆಗಿರೋದು ಸಿಸ್ಟರ್. ನಿನ್ನೆ ಆಗಿರೋ ಘಟನೆಗೆ ಒಂದು ವಾರ ಆದರೂ ಗೌತಮ್ ಹೊರಗೆ ಬರಲ್ಲ ಅಂತ ತಿಳ್ಕೊಂಡಿದ್ರೆ ಇದ್ದಕ್ಕಿದ್ದಂಗೆ ಹೊರಗೆ ಬಂದು ಭೂಮಿಕನ ಜೊತೆ ಹೊರಟೋಗ್ಬಿಟ್ಟಿದ್ದಾನೆ. ನನಗಂತೂ ಬೇರೆನೇ ಸ್ಮೆಲ್ ಬರ್ತಾ ಇದೆ ಸಿಸ್ಟರ್. ಏನೋ ಒಂದು ಗಂಡಾಂತರ ಆಗಿದೆ.
ಹಾಗೆ ಆಗತ್ತೆ ಅಂತ ಹೇಳ್ತಾ ಇದೆಯಣ್ಣ. ಕೆಲಸಕ್ಕೆ ಏನು ಬೇಕಾದ್ರೂ ಆಗಿರುತ್ತೆ ಸಿಸ್ಟರ್. ನಾವು ಹಾವಿಲ್ಲದ ಹುತ್ತ ಅಂತ ತಿಳ್ಕೊಂಡು ಈ ಕಡೆ ಬರ್ತಿದ್ದಂಗೆ ಆ ಕಡೆ ಇನ್ನೊಂದು ಹಾವು ಬಂದು ಸೇರ್ಕೊಂಡಿರ್ಬೋದಲ್ಲ. ಅವಳು ಮಹಾನ್ ಚಾಲಾಕಿ ಸಿಸ್ಟರ್, ನಿನ್ನ ಯಾವ ಮಾರ್ಸಿದಾಳೆ. ಹಾಗಾಗಿರೋ ಸಾಧ್ಯತೆನೂ ಇದೆ ಸಿಸ್ಟರ್. ನಾವು ಅದನ್ನು ಅಲ್ಲಗಳಿಯಕ್ಕಾಗೋದಿಲ್ಲ. ಯಾಕಣ್ಣ ಈ ರೀತಿ ಮಾತಾಡಿ ಮಾತಾಡಿ ನನಗಿರೋ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆಯಾ? ಅಯ್ಯೋ ದೇವ್ರೆ, ನಾನು ಟೆನ್ಷನ್ ಜಾಸ್ತಿ ಮಾಡ್ತಿಲ್ಲ ಸಿಸ್ಟರ್. ಮುಂದೆ ಇದಕ್ಕಿಂತ ಜಾಸ್ತಿ ಟೆನ್ಷನ್ ಬರುತ್ತೆ ಅಂತ ಎಚ್ಚರಿಸ್ತಾ ಇದ್ದೀನಿ. ನಾವು ಇಂಥ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಕ್ಕದ ಮೇಲಿನ ನಡಿಗೆ ಥರ ಒಂದು ಹೆಜ್ಜೆ ತಪ್ಪಿದ್ರು ಭಯಂಕರ ಪಾತಾಳ ಸೇರ್ಕೊಂಡ್ಬಿಡ್ತೀವಿ. ಇಷ್ಟುವರೆಗೆ ಎಲ್ಲ ಮ್ಯಾಚನ್ನು ಗೆದ್ಕೊಂಡ್ ಬಂದಿದ್ದೀವಿ ಸಿಸ್ಟರ್. ಆದರೆ ಫೈನಲ್ ಮ್ಯಾಚಲ್ಲಿ ಗೆದ್ರೆ ಮಾತ್ರ ಕೈಗೆ ಕಪ್ ಸಿಗೋದು. ಹಿಂದಿಂದ ಯಾವುದು ಲೆಕ್ಕಕ್ಕೆ ಬರಲ್ಲ. ಈಗೇನು ಮಾಡ್ತಿದ್ದೀವಿ ಅನ್ನೋದು ಲೆಕ್ಕಕ್ಕೆ ಬರುತ್ತೆ. ಬಿ ಕೇರ್ಫುಲ್ ಸಿಸ್ಟರ್. ಆ ಪೂರ್ಣ ಭೂಮಿ ಕೆದಳಲ್ಲ, ಅಷ್ಟೇ ಡೇಂಜರಸ್ ಮತ್ತಷ್ಟೇ ಟೆರರ್ ಅವಳು. ನೋಡೋದಕ್ಕೆ ಸಾಫ್ಟು, ಒಳಗಡೆ ತುಂಬ ಸ್ಟ್ರಾಂಗು. ಸಕ್ಕರೆ ಪಾಕದೊಳಗಡೆ ಇಟ್ಟ ಅಟಮ್ ಬಾಂಬ್ ಥರ ಜಾಮೂನು ಅಂತ ಏನಾದರೂ ತಿನ್ನಕ್ಕೆ ಬಾಯಿ ಒಳಗಡೆ ಹಾಕ್ಕೊಂಡ್ರೆ ಅಣ್ಣ ಮತ್ತೆ ಏನಣ್ಣ ಮಾಡೋದೀಗ? ಕೇಳ್ತಿಲ್ಲ ನಾನು ಏನು ಮಾಡೋದು ಅಂತ. ಅವಳನ್ನು ಟ್ರ್ಯಾಕ್ ಮಾಡೋದು ಒಳ್ಳೇದು. ಎಲ್ಲಿ ಹೋದ್ಲು ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಬಟ್ ಹೇಗಣ್ಣ ಗೊತ್ತಾಗೋದು ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ? ಅಯ್ಯೋ ಸಿಸ್ಟರ್, ಡೋಂಟ್ ವರಿ. ಏನಾದರೂ ಒಂದು ಯೋಚನೆ ಮಾಡೋಣ, ಅದಕ್ಕೇನಾದರೂ ಒಂದು ಪ್ಲಾನ್ ಮಾಡೋಣ. ಇರು, ಸ್ವಲ್ಪ ಟೈಮ್ ಕೊಡು ಸಿಸ್ಟರ್. ಏನಾದರೂ ಐಡಿಯಾ ಹೊಳಿಯುತ್ತಾ ನೋಡ್ತೀನಿ. ಆನಂದ್, ಇದೇನಿದು ಹೀಗೆ ಕೂತಿದ್ಯಾ? ರೆಡಿ ಆಗದೆ? ದೇವಸ್ಥಾನಕ್ಕೆ ಹೋಗ್ಬೇಕು, ಟೈಮ್ ಆಗ್ತಿದೆ. ಬೇಗ ರೆಡಿಯಾಗಿ ಹೋಗು. ಇನ್ನೂ ಟೈಮ್ ಇದೆ ಇರಮ್ಮ. ನೋಡಿಲಿ, ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ? ನೀನು ಯಾವಾಗಲೂ ನಗ್ನಗ್ತಾ ಇನ್ನೊಬ್ಬನ್ನ ನಗಿಸ್ಕೊಂಡಿರೋನು. ಸ್ವಲ್ಪ ಸ್ಮೈಲ್ ಮಾಡು, ಕ್ಯಾಶುಯಲ್ ಆಗಿರೋ. ಯಾವ ಖುಷಿಗೆ ನಗಲಿ ಅಪರ್ಣ? ಅದಕ್ಕೆ ಹೇಳಿದ್ರು ಅಂತ ದೇವಸ್ಥಾನದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅದರಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಲ್ಲಿ ಅತ್ತಿಗೆ ಒಬ್ಬರೇ ಬರಲ್ಲ, ಜೊತೆಗೆ ಗೆಳೆಯನ್ನು ಕರ್ಕೊಂಬರ್ತಾರೆ. ಜೊತೆಗೆ ಆ ಸುಧಾನೋ ಬರ್ತಿದ್ದಾಳೆ. ಆ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾ ಇದ್ರ ಬಗ್ಗೆ ಅತ್ತಿಗೆ ಯೋಚನೆ ಮಾಡಿರಲ್ವಾ? ಆನಂದ್, ನಾನಂತೂ ಈ ಮಾತನ್ನ ಒಂದು 100 ಸತಿ ಆದರೂ ಹೇಳಿದ್ದೀನಿ. ನನಗಂತೂ ಭೂಮಿಕಾ ಮೇಲೆ 100% ನಂಬಿಕೆ ಇದೆ. ಅವಳು ಏನೇ ಮಾಡಿದ್ರು ಕರೆಕ್ಟಾಗೆ ಮಾಡಿರ್ತಾಳೆ, ಅದಂತೂ ಪಕ್ಕ. ಆದ್ರೆ ಗೆಳೆಯನಿಗೆ ಬೇಜಾರಾಗುತ್ತಲ್ಲ. ನೀನು ಬರೀ ಅವಂದು ಮಾತ್ರ ಯೋಚನೆ ಮಾಡ್ತಿದ್ಯಾ. ಆದರೆ ಭೂಮಿಕಾ ಯೋಚನೆ ಏನು ಅನ್ನೋದು ನಮಗೆ ಗೊತ್ತಿಲ್ವಲ್ಲ. ವಿಷಯ ಏನು ಅಂತ ಗೊತ್ತಿಲ್ಲದೆ ನಮಗೆ ನಾವೇ ಕನ್ಕ್ಲೂಷನ್ಗೆ ಬರಬಾರ್ದು. ಸ್ವಲ್ಪ ಹೊತ್ತಿರು, ಹೇಗೂ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಕನ್ಫ್ಯೂಷನ್ಸ್ಗೆ ಫುಲ್ ಸ್ಟಾಪು ಬೀಳುತ್ತೆ. ನೀನು ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ. ನಾನು ಹೋಗಿ ರೆಡಿ ಆಗ್ತೀನಿ, ನೀನು ಬೇಗ ರೆಡಿಯಾಗು. ಟೈಮ್ ಆಗ್ತಿದೆ, ಬೇಗ ಬಾ. ಅಣ್ಣ ಏನಾದರೂ ಐಡಿಯಾ ಹೊಳಿತಾ? ಏನು ಮಾಡೋದು ಸಿಸ್ಟರ್? ಎಷ್ಟೇ ಯೋಚನೆ ಮಾಡಿದ್ರು ಆ ಬಗ್ ಫಿಕ್ಸ್ ಮಾಡೋ ಯೋಚನೆನೇ ಬರ್ತಾ ಇದೆ. ಆದರೆ ಮಾಡಿಲ್ವಲ್ಲ ಸಿಸ್ಟರ್. ಅದು ಸಿಂಪಲ್ ಆ್ಯಂಡ್ ಸೂಪರ್ ಐಡಿಯಾ ಆಗಿತ್ತು ಸಿಸ್ಟರ್. ಕೂತಲ್ಲಿ ಎಲ್ಲ ಮಾಹಿತಿನೂ ಕಲೆ ಹಾಕ್ಬೋದಿತ್ತು. ಆದರೆ ಏನು ಮಾಡೋದು ಸಿಸ್ಟರ್? ಈ ಸರ್ತಿ ಅದನ್ನು ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ವಲ್ಲ. ಹಾಗೆ ಮಾಡೋದಕ್ಕೆ ಟೈಮ್ ಎಲ್ಲಿತ್ತು ಅಣ್ಣ? ವಿಷಯ ಈಗ ತಾನೇ ಗೊತ್ತಾಗಿದ್ದು. ಅದಕ್ಕೆ ಹೇಳಿದ್ದು ಸಿಸ್ಟರ್, ಆ ಪೂರ್ಣ ಭೂಮಿಕೆ ಡೇಂಜರಸ್ ಅಂತ. ನಮಗೆ ಸಣ್ಣ ಸುಳಿವು ಕೊಡದೆ, ಯುದ್ಧಕ್ಕೆ ಸನ್ನದ್ಧರಾಗಕ್ಕೆ ಅವಕಾಶನೂ ಕೊಡದೆ ಗಂಡನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಮತ್ತೀಗ ಏನಣ್ಣ ಮಾಡೋದು? ಓ ಓ ಓ, ಯಾಕೆ ಮಾವು, ಏನಾಯ್ತು? ಏನು ಟೆನ್ಷನ್? ಹಳೆಮಯ್ಯ, ದೇವ್ರು ಬಂದಂಗೆ ಬಂದೆ ಕಣೋ. ಸರಿಯಾದ ಸಮಯಕ್ಕೆ ಬಂದ್ಬಿಟ್ಟೆ. ಏನು ಪ್ರಾಬ್ಲಮ್ ಅಂತ ಹೇಳು ಮಾಮ್ಸ್. ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣೋ. ಅದೇ ಏನು? ಇದು ವಿಷಯ ಹಳೆಮಯ್ಯ. ಈಗ ಅವರು ಎಲ್ಲಿರ್ಬೋದು ಅಂತ ನಾವಿಬ್ಬರು ತಲೆ ಬಿಸಿ ಮಾಡ್ಕೊಂಡು ಕೂತಿದ್ದೀವಿ. ಏನಾದರೂ ನೀನೇ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಎಲ್ಲ ಕಪ್ಪೆದ್ದು ಹೋಗುತ್ತೆ. ಇಲ್ಲಾಂದ್ರೆ ಆ ಗೌತಮ್ ತಾಯಿ ಮತ್ತು ತಂಗಿನ ಕರ್ಕೊಂಬಂದು ಜೊತೆಗೆ ಹೆಂಡತಿನ ಸೇರಿಸ್ಕೊಂಡು ನಮ್ಮ ಸಂಸಾರ ಆನಂದ ಸಾಗರ ಅಂತ ಖುಷಿಲಿ ಹಾಡು ಹೇಳ್ಕೋತ ಕೂರ್ತಾನೆ. ನಾವು ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಪ್ಯಾತವು ವಾಯಿಲಿ ನುಡ್ಸ್ಕೊಂಡು ಕೂತ್ಕೋಬೇಕಾಗತ್ತೆ. ಹಳೆಮಯ್ಯ, ಈಗ ನೀನು ಏನಾದರೂ ಮಾಡಿ ಇದರಿಂದ ನಮ್ಮನ್ನು ಪಾರು ಮಾಡ್ಬೇಕು ಕಣೋ. ಏನು ಮಾಡಲಿ ನಾನು? ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋ. ಜೈ ಪ್ಲೀಸ್ ಏನಾದರೂ ಒಂದು ಮಾಡೋ. ನಾವಿಬ್ರು ತುಂಬ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀವಿ, ದಿಕ್ಕೆ ತೋರಿಸ್ತಾ ಇಲ್ಲ. ಆಯಿತು ಮಾಮ್, ಪ್ಲೀಸ್ ನೀನು ಟೆನ್ಷನ್ ಆಗ್ಬೇಡ. ಅಂಕಲ್ ನೋಡೋಕ್ಕಾಗಲ್ಲ. ಏನೋ ಒಂದು ಯೋಚನೆ ಮಾಡ್ತೀನಿ, ಏನೋ ಮಾಡೋಣ, ಸುಮ್ಮನೆ ಇರು. ಯು ರಿಲ್ಯಾಕ್ಸ್.
ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಚೆನ್ನಾಗಿದೆ. ನೀನು ಇದ್ದಕ್ಕಿದ್ದಾಗೆ ದೇವ್ರು ನೋಡಬೇಕು ಅಂತ ಅನ್ಸ್ಬಿಟ್ಟಿದ್ದಲ್ಲ ನನಗೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಮನೇಲಿ ಏನೇನೋ ಕೆಟ್ಟ ಘಟನೆಗಳೆಲ್ಲ ನಡೀತಲ್ಲ, ನನಗೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿತ್ತು. ಥ್ಯಾಂಕ್ ಯು, ನಾನು ಇಲ್ಲಿ ಕರ್ಕೊಂಬರ್ದಿದ್ದೆ. ಈಗ ಸ್ವಲ್ಪ ನೆಮ್ಮದಿ ಅಂತ ಅನಿಸ್ತಾ ಇದೆ. ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ದೊಡ್ಡ ರೀಸನ್ ಏನದು? ನಿಮಗೊಂದು ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಸ್ಬೇಕು. ಇಲ್ಲ, ಯಾರದು? ಅಫ್ಕೋರ್ಸ್, ಬಟ್ ಅದಕ್ಕೋಸ್ಕರ ನೀವು ಸ್ವಲ್ಪ ಕಾಯ್ಬೇಕು. ಕಾಯುವಷ್ಟು ವಿಶೇಷವಾದ ವ್ಯಕ್ತಿ ನಾವು. ಸರಿ ಬನ್ನಿ, ಅವ್ರು ಬರೋ ಅಷ್ಟನ್ನು ನಾವು ದೇವ್ರ ಪೂಜೆನಾದ್ರು ಮಾಡಿಸ್ಕೊಂಬರೋಣ. ಬೇಡ, ಅವರು ಬರಲಿ, ಜೊತೆಲೆ ಹೋಗೋಣ. ಆಗ ಹಾ. ಓಕೆ. ಅಳಿಮಯ್ಯ, ಆ ಸುಧಾ ಮತ್ತು ಅವಳ ತಾಯಿ ನಮ್ಮ ಪಾಲಿನ ದೌರ್ಭಾಗ್ಯ. ಅವ್ರನ್ನ ಹುಡುಕಿಸ್ತೀನಿ ಅಂತ ಹೇಳಿದ್ಯಲ್ಲೋ, ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಡೋಂಟ್ ವರಿ ಮಾಮ್ಸ್, ನನಗೆ ಬೇಕಾದವರೊಬ್ರಿಗೆ ಹೇಳಿದ್ದೀನಿ, ಇನ್ಫಾರ್ಮೇಷನ್ನು ಬಂದೇ ಬರುತ್ತೆ. ಯಾರು ನನಗೆ ಗೊತ್ತಿಲ್ಲದವರು, ಅಷ್ಟು ಆತ್ಮೀಯರು? ನನ್ನ ಬಗ್ಗೆ, ನನ್ನ ನೆಟ್ವರ್ಕ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ಈ ಡೌಟ್ ಕೇಳ್ತೀಯಲ್ಲ ಮಾಮ್ಸ್. ಏನು ಹೇಳಿ ನಿನಗೆ ನಾನು? ಗೊತ್ತಪ್ಪ, ಗೊತ್ತು. ರೆಬಲ್ ಸ್ಟಾರ್ ಅಂಬರೀಷ್ ಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿನಗೆ ಆತ್ಮೀಯರಿದ್ದಾರೆ ಅಂತ ಗೊತ್ತು. ಅಳಿಮಯ್ಯ, ಇಷ್ಟೊತ್ತಾದ್ರೂ ಅವರಿಂದ ಏನು ಇನ್ಫಾರ್ಮೇಶನ್ ಬಂದಿಲ್ವಲ್ಲ? ನೀನು ಕೆಲಸ ಮಾಡು, ಗೌತಮ್ ಫೋನನ್ನು ಟ್ರ್ಯಾಕ್ ಮಾಡು. ಕರೆಕ್ಟ್ ಅಲ್ವಾ ಮಾಮ್ಸ್? ಐಡಿಯಾನೇ ಬರಲಿಲ್ಲ ನನಗೆ. ಇರೋ ಮಾಡ್ತೀನಿ ಈಗ. ಇದಕ್ಕೂ ನಿನ್ನ ಹತ್ರ ಆಳಿದ್ದಾರೆ. ಮನೆ ಹಾಳು ಮಾಡೋದಕ್ಕೆ ಮನೆ ತುಂಬ ನೆಂಟರು. ಅಂಡರ್ಸ್ಟ್ಯಾಂಡ್.